ನಮಸ್ಕಾರ ಸ್ನೇಹಿತರೆ. ತುಲಾ ರಾಶಿ ಚಕ್ರದ 7ನೇ ಮಗು, ವಾಯುವಿನ ಮಗ, ಸಮತೋಲನ ಮತ್ತು ಸಂಬಂಧದ ಸಂಕೇತ. ನೀವು ನಿಮ್ಮ ಅಧಿಪತಿ ಶುಕ್ರ ಅಂದರೆ ಪ್ರೀತಿ, ಸೌಂದರ್ಯ, ಸಂಬಂಧ, ಕಲೆ, ಐಷಾರಾಮಿ ಮತ್ತು ಸಾಮರಸ್ಯದ ಕಾರಕ. ನೀವು ತಕ್ಕಡಿ ಇದ್ದ ಹಾಗೆ ಎಲ್ಲವನ್ನು ತೂಗಿ ನೋಡ್ತೀರಾ. ಯೌವನದಲ್ಲಿ ನೀವು ಎಲ್ಲರ ಜೊತೆ ಹೊಂದಿಕೊಂಡು ಹೋಗಬೇಕು ಅಂತ ಬದುಕ್ತೀರಾ. ಮನೆ, ಆಫೀಸ್, ಫ್ರೆಂಡ್ಸ್ ಎಲ್ಲೆಡೆ ನೀವು ಶಾಂತಿ ಮಾಡೋ ವ್ಯಕ್ತಿ. ನಿಮಗೆ ಜಗಳ ಅಂದರೆ ಆಗಲ್ಲ. ನೀವು ಡಿಪ್ಲೊಮ್ಯಾಟ್, ಲಾಯರ್, ಡಿಸೈನರ್, ಆರ್ಕಿಟೆಕ್ಟ್, ಮೇಕಪ್ ಆರ್ಟಿಸ್ಟ್ ಆಗಿರ್ತೀರ. ನಿಮ್ಮ ಮನೆ ತುಂಬ ಸುಂದರವಾಗಿರುತ್ತೆ. ಟೇಸ್ಟ್ ಜಾಸ್ತಿ. ನೀವು ಪ್ರೀತಿ, ಮದುವೆ, ಪಾರ್ಟ್ನರ್ಶಿಪ್ಗೆ ತುಂಬ ಮಹತ್ವ ಕೊಡ್ತೀರಾ. ನಾನು ಒಂಟಿಯಾಗಿ ಇರೋಕೆ ಆಗಲ್ಲ ಅನ್ನೋದು ನಿಮ್ಮ ಸ್ವಭಾವ. ಆದರೆ ತುಲಾ ರಾಶಿಯವರೇ, ಈ ಸಂಬಂಧಗಳ ಜೀವನ 60 ವರ್ಷ ದಾಟಿದ ಮೇಲೆ ಹೇಗಿರುತ್ತೆ? ಶುಕ್ರ ನಿಮಗೆ ಯಾವ ಶುಭ ಫಲ ಕೊಡ್ತಾನೆ? ಯಾವ ಸವಾಲು ತರ್ತಾನೆ? ನಿಮ್ಮ ಒಂಟಿತನದ ಭಯ ವಯಸ್ಸಾದ ಮೇಲೆ ಹೋಗುತ್ತಾ? ಸಂಪೂರ್ಣ ಮಾಹಿತಿ ವಿಡಿಯೋದಲ್ಲಿ ಹೇಳ್ತೀನಿ. ಕೊನೆಯವರೆಗೂ ಸ್ಕಿಪ್ ಮಾಡದೆ ನೋಡಿ. ಅದಕ್ಕೂ ಮುನ್ನ ನೀವು ತುಲಾ ರಾಶಿಯವರಾಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ. ಹಾಗೆ ನೀವಿನ್ನು ನಮ್ಮ ಜ್ಯೋತಿಷ್ಯ ದರ್ಶನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿ ಬರೋ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ನಿಮ್ಮ ಸಮಸ್ಯೆಗಳಾದಂತಹ ಸತಿಪತಿ ಕಲಹ, ಪ್ರೀತಿಯಲ್ಲಿ ಮೋಸ, ಭೂಮಿ ವಿಚಾರ, ಕೋರ್ಟ್ ಕೇಸ್, ವ್ಯಾಪಾರ, ಹಣಕಾಸಿನ ತೊಂದರೆ, ಸಾಲಬಾಧೆ, ಸ್ತ್ರೀಯರು, ಗುಪ್ತ ಸಮಸ್ಯೆ, ಹೀಗೆ ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡುತ್ತಾರೆ. ಡಿಸ್ಪ್ಲೇ ಮೇಲೆ ಕಾಣುವ ಗುರುಜಿ ನಂಬರ್ಗೆ ಒಮ್ಮೆ ಕರೆ ಮಾಡಿ. ಮೊದಲು ತುಲಾ ರಾಶಿಯವರ ಯೌವನ ಹೇಗಿರುತ್ತೆ ಅಂತ ನೋಡೋಣ. ಒಂದು ಮಾತಿನಲ್ಲಿ ಹೇಳಬೇಕಂದ್ರೆ ಸಂಬಂಧ ಮತ್ತು ಸೌಂದರ್ಯ. 20 ರಿಂದ 50 ವರ್ಷದವರೆಗೆ ನಿಮ್ಮ ಲೈಫ್ನ ಸೆಂಟರ್ ನಿಮ್ಮ ಪಾರ್ಟ್ನರ್ ಮತ್ತು ಸಂಬಂಧ. ಮದುವೆ, ಪಾರ್ಟ್ನರ್ಶಿಪ್, ಬಿಸ್ನೆಸ್ ಪಾರ್ಟ್ನರ್ ಇಲ್ಲದೆ ನಿಮಗೆ ಖುಷಿ ಇಲ್ಲ. ನೀವು ತುಂಬ ಸೋಷಿಯಲ್, ಪಾರ್ಟಿ, ಫಂಕ್ಷನ್, ಕಲೆ, ಮ್ಯೂಸಿಕ್ ನಿಮಗೆ ತುಂಬ ಇಷ್ಟ. ಮನೆ ಅಲಂಕಾರ ಮಾಡೋದು, ಒಳ್ಳೆ ಬಟ್ಟೆ ಹಾಕೋದು, ಚೆನ್ನಾಗಿ ಮಾತಾಡೋದು ನಿಮಗೆ ನ್ಯಾಚುರಲ್. ನೀವು 2 ಕಡೆ ಮಾತಾಡಿ ಜಗಳ ಬಗೆಹರಿಸ್ತೀರಾ. ಈ ಸಮಯದಲ್ಲಿ ನೀವು ಹೆಸರು, ಫೇಮ್, ಒಳ್ಳೆ ಲೈಫ್ ಸ್ಟೈಲ್ ಸಂಪಾದನೆ ಮಾಡ್ತೀರಾ. ಆದರೆ ಒಂದು ಸಮಸ್ಯೆ, ನಿರ್ಧಾರ ತೆಗೆದುಕೊಳ್ಳೋಕೆ ತುಂಬ ಟೈಮ್ ತಗೋತೀರಾ. ಇದು ಬೇಡ ಅದು ಬೇಡ ಅಂತ ಕನ್ಫ್ಯೂಸ್ ಆಗ್ತೀರಾ. ಆದರೆ ವಯಸ್ಸು 60 ದಾಟಿದ ಮೇಲೆ ಏನಾಗುತ್ತೆ? ಇಲ್ಲಿ ಆಟ ಬದಲಾಗುತ್ತೆ. ನಿಮ್ಮ ದೇಹದ ಎನರ್ಜಿ ಕಡಿಮೆಯಾಗುತ್ತೆ. ಮೊದಲು ದಿನ 3 ಫಂಕ್ಷನ್ಗೆ ಹೋಗುತ್ತಿದ್ದ ನೀವು ಈಗ ಸುಸ್ತಾಗ್ತೀರಾ. ಶುಕ್ರ ಗ್ರಹ ವಯಸ್ಸಾದ ಮೇಲೆ ಕಿಡ್ನಿ, ಸೊಂಟ, ಸಕ್ಕರೆ, ಸ್ಕಿನ್ ಸಮಸ್ಯೆ ತರುತ್ತಾನೆ. ಮೊದಲು ನಿಮ್ಮ ಸುತ್ತ 50 ಜನ ಇರ್ತಿದ್ರು. ಈಗ ಮಕ್ಕಳು ಬೇರೆ ಊರಿಗೆ ಹೋದಾಗ ಮನೆ ಖಾಲಿ ಅನಿಸುತ್ತೆ. ನಿಮ್ಮ ಪಾರ್ಟ್ನರ್ ಜೊತೆ ಜಗಳ ಜಾಸ್ತಿ ಆಗುತ್ತೆ. ಯಾಕಂದರೆ ನೀವು ನನ್ನನ್ನು ಅರ್ಥ ಮಾಡ್ಕೊಳ್ಳಲ್ಲ ಅನ್ನೋ ಫೀಲಿಂಗ್ ಬರುತ್ತೆ. ಇದು ತುಲಾ ರಾಶಿಯವರಿಗೆ ಮೊದಲನೇ ದೊಡ್ಡ ಪರೀಕ್ಷೆ. ಯಾಕಂದರೆ ಒಂಟಿತನ ನಿಮಗೆ ವಿಷ ಇದ್ದ ಹಾಗೆ. ಆದರೆ ವಯಸ್ಸಾದ ಕಾಲ ಪೂರ್ತಿ ಒಂಟಿತನ ಅಂತಲ್ಲ. ತುಲಾ ರಾಶಿಯವರಿಗೆ 60ರ ನಂತರ 4 ದೊಡ್ಡ ಶುಭ ಫಲಗಳು ಸಿಗುತ್ತೆ. ಶುಭ ಫಲ 1, ಸಂಬಂಧದ ಗುರು ಮತ್ತು ಕೌನ್ಸಿಲರ್. ನೀವು ಯೌವನದಲ್ಲಿ ಕಲಿತ ಹೊಂದಾಣಿಕೆ, ಡಿಪ್ಲೊಮೆಸಿ ಈಗ ಚಿನ್ನ. ಉದಾಹರಣೆ, ನೀವು ರಿಟೈರ್ಡ್ ಆದಮೇಲೆ ಮ್ಯಾರೇಜ್ ಕೌನ್ಸಿಲರ್ ಆಗಿ ಕೆಲಸ ಮಾಡ್ತೀರಾ. ಮಗನ ಅಥವಾ ಮಗಳ ಜಗಳ ಬಗೆಹರಿಸ್ತೀರಾ. ಊರಿನಲ್ಲಿ ಅವರ ಹತ್ರ ಮಾತಾಡಿದರೆ ಎಲ್ಲ ಸಮಸ್ಯೆ ಸಾಲ್ವ್ ಆಗುತ್ತೆ ಅಂತಾರೆ. ಇದು ಶುಕ್ರ ಕೊಡೋ ದೊಡ್ಡ ಗಿಫ್ಟ್. ನಿಮ್ಮ ಮಾತು ಜನರ ಬದುಕು ಕಟ್ಟುತ್ತೆ. ಶುಭ ಫಲ 2, ಕಲೆ ಮತ್ತು ಸೌಂದರ್ಯದ ಆರಾಧನೆ. ರಿಟೈರ್ಡ್ ಆದಮೇಲೆ ನಿಮಗೆ ಟೈಮ್ ಸಿಗುತ್ತೆ. ಆಗ ನೀವು ಪೇಂಟಿಂಗ್, ಮ್ಯೂಸಿಕ್, ಡ್ಯಾನ್ಸ್, ಗಾರ್ಡನಿಂಗ್ ಶುರು ಮಾಡ್ತೀರಾ. ಉದಾಹರಣೆ, ನಿಮ್ಮ ಮನೆಯ ಟೆರೇಸ್ನಲ್ಲಿ 50 ಗಿಡ ಹಾಕಿ ಸುಂದರ ಉದ್ಯಾನ ಮಾಡ್ತೀರಾ. ನಿಮ್ಮ ಮನೆಗೆ ಬರೋರೆಲ್ಲ ಫೋಟೋ ತೆಗಿತಾರೆ. ನಿಮ್ಮ ಟೇಸ್ಟ್ ಮತ್ತು ಕಲೆಗೆ ಜನ ಫ್ಯಾನ್ ಆಗ್ತಾರೆ. ಶುಭ ಫಲ 3, ಸಾಮಾಜಿಕ ಗೌರವ ಮತ್ತು ಐಷಾರಾಮಿ. ನೀವು ಯೌವನದಲ್ಲಿ ಕಟ್ಟಿದ ಹೆಸರು, ಸಂಬಂಧ ಈಗ ನಿಮಗೆ ನೆರವಾಗುತ್ತೆ. ಮದುವೆ ಫಂಕ್ಷನ್ನಲ್ಲಿ ತಾತ ಅಜ್ಜಿಗೆ ಫಸ್ಟ್ ಚೇರ್. ನಿಮ್ಮ ಟೇಸ್ಟ್ನಿಂದ ಮನೆ ರಾಯಲ್ ಆಗಿ ಕಾಣುತ್ತೆ. ಉದಾಹರಣೆ, ನೀವು ಸಿಲ್ಕ್ ಸೀರೆ, ವಾಚ್, ಕ್ಲಾಸಿ ಬಟ್ಟೆ ಹಾಕ್ತೀರಾ. ಜನ ಇವರ ವಯಸ್ಸೇ ಗೊತ್ತಾಗಲ್ಲ ಅಂತಾರೆ. ಶುಕ್ರ ನಿಮಗೆ ವಯಸ್ಸಾದ ಮೇಲೂ ಗ್ಲಾಮರ್ ಕೊಡುತ್ತಾನೆ. ಶುಭ ಫಲ 4, ಶಾಂತಿ ಮತ್ತು ಆಧ್ಯಾತ್ಮಿಕ ಬ್ಯಾಲೆನ್ಸ್. ಯೌವನದಲ್ಲಿ ಹೊರಗೆ ಓಡಿದ ನೀವು 60ರ ನಂತರ ಒಳಗೆ ನೋಡ್ತೀರಾ. ಧ್ಯಾನ, ಭಜನೆ, ದೇವಸ್ಥಾನ ನಿಮಗೆ ಶಾಂತಿ ಕೊಡುತ್ತೆ. ಉದಾಹರಣೆ, ಅನೇಕ ತುಲಾ ರಾಶಿಯವರು ವಯಸ್ಸಾದ ಮೇಲೆ ಭಜನಾ ಮಂಡಳಿ ಶುರು ಮಾಡ್ತಾರೆ. ನಿಮ್ಮ ಸಾಮರಸ್ಯದ ಗುಣದಿಂದ ದೇವರ ಕೃಪೆ ಸಿಗುತ್ತೆ. ಇನ್ನು 4 ದೊಡ್ಡ ಸವಾಲುಗಳ ಬಗ್ಗೆ ಮಾತಾಡೋಣ. ಸವಾಲು 1, ನಿರ್ಧಾರ ತೆಗೆದುಕೊಳ್ಳೋಕೆ ಆಗದೆ ಇರೋದು. ತುಲಾ ರಾಶಿಯವರಿಗೆ ಅದ ಅಂತ ಕನ್ಫ್ಯೂಸ್. ವಯಸ್ಸಾದ ಮೇಲೆ ಡಾಕ್ಟರ್ ಹತ್ರ ಹೋಗಬೇಕಾ ಬೇಡವಾ, ಈ ಇನ್ವೆಸ್ಟ್ಮೆಂಟ್ ಮಾಡಬೇಕಾ ಬೇಡವಾ ಅಂತ ಡಿಲೇ ಮಾಡ್ತೀರಾ. ಉದಾಹರಣೆ,
ಮಗ ನಿಮ್ಮ ಬಿಸ್ನೆಸ್ಗೆ ಹಣ ಹಾಕಿ ಅಂದಾಗ 6 ತಿಂಗಳು ಯೋಚನೆ ಮಾಡಿ, ಆಮೇಲೆ ಅವಕಾಶ ಮಿಸ್ ಮಾಡ್ತೀರಾ. ಈ ಡಿಲೇ ನಿಮಗೆ ನಷ್ಟ ತರುತ್ತೆ. ಸವಾಲು 2, ಆರೋಗ್ಯದ ಪರೀಕ್ಷೆ. ತುಲಾ ರಾಶಿ ಕಿಡ್ನಿ, ಸೊಂಟ, ಮೂತ್ರಕೋಶ, ಸಕ್ಕರೆಗೆ ಸಂಬಂಧಿಸಿದ್ದು. ವಯಸ್ಸಾದ ಮೇಲೆ ಶುಗರ್, BP, ಕಿಡ್ನಿ ಸ್ಟೋನ್, ಬೆನ್ನು ನೋವು ಕಾಮನ್. ಯಾಕಂದರೆ ನೀವು ಯೌವನದಲ್ಲಿ ನೀರು ಕಡಿಮೆ ಕುಡಿದಿರ್ತೀರ, ಸಿಹಿ ಜಾಸ್ತಿ ತಿಂದಿರ್ತೀರ. ಸವಾಲು 3, ಒಂಟಿತನ ಮತ್ತು ಅವಲಂಬನೆ. ನಿಮಗೆ ಒಬ್ಬರೇ ಇರೋಕೆ ಆಗಲ್ಲ, ಮಕ್ಕಳು ಬ್ಯುಸಿ ಇದ್ರೆ ನನ್ನನ್ನು ಯಾರು ಕೇರ್ ಮಾಡಲ್ಲ ಅಂತ ಡಿಪ್ರೆಷನ್. ಉದಾಹರಣೆ, ಪಾರ್ಟ್ನರ್ ತೀರಿಕೊಂಡಾಗ ತುಲಾರಾಶಿಯವರು ತುಂಬ ಒಂಟಿ ಆಗ್ತಾರೆ. ನನ್ನ ಅರ್ಧ ಭಾಗ ಹೋಯಿತು ಅನ್ನೋ ಫೀಲಿಂಗ್. ಈ ಅವಲಂಬನೆ ನಿಮಗೆ ನೋವು ತರುತ್ತೆ. ಸವಾಲು 4, ಅತಿಯಾದ ಖರ್ಚು ಮತ್ತು ಐಷಾರಾಮಿ. ನೀವು ಸೌಂದರ್ಯ ಪ್ರಿಯರು. ರಿಟೈರ್ಮೆಂಟ್ ಹಣ ಬಂದಾಗ ಒಳ್ಳೆ ಸೋಫಾ ತಗೊಳ್ಳೋಣ, ಟೂರ್ ಹೋಗೋಣ ಅಂತ ಎಲ್ಲ ಖರ್ಚು ಮಾಡ್ತೀರಾ. ಉದಾಹರಣೆ, ಯಾವುದೇ ಪ್ಲ್ಯಾನ್ ಇಲ್ಲದೆ ದುಬಾರಿ ಗಿಫ್ಟ್ ಕೊಡ್ತೀರಾ, ಆಮೇಲೆ ಹಣ ಮುಗೀತು ಅಂತ ಟೆನ್ಷನ್. ಶುಕ್ರನ ಐಷಾರಾಮಿ ನಿಮಗೆ ಸಾಲ ತರಬಹುದು. ಹಾಗಾದರೆ ತುಲಾರಾಶಿಯವರು ವಯಸ್ಸಾದ ಕಾಲದಲ್ಲಿ ಖುಷಿಯಾಗಿರೋದು ಹೇಗೆ? 3 ಮಂತ್ರಗಳನ್ನು ತಿಳಿಸಿಕೊಡ್ತೀನಿ ನೋಡಿ. ಮಂತ್ರ 1, ಬ್ಯಾಲೆನ್ಸ್ ಕಲಿಯಿರಿ. ಸಂಬಂಧದಲ್ಲಿ 50-50 ಇರಬೇಕು. ಎಲ್ಲವನ್ನು ನೀವು ಹೊಂದಾಣಿಕೆ ಮಾಡಬೇಡಿ. ನನ್ನ ಅಭಿಪ್ರಾಯವು ಮುಖ್ಯ ಅಂತ ಹೇಳಿ ಒಬ್ಬರೇ ಇರೋದನ್ನು ಕಲಿಯಿರಿ. ಮಂತ್ರ 2, ದೇಹ ಮತ್ತು ಸೌಂದರ್ಯದ ಕೇರ್. ದಿನ 3 ಲೀಟರ್ ನೀರು, ವಾಕಿಂಗ್, ಸಿಹಿ ಕಡಿಮೆ ಮಾಡಿ, ಸ್ಕಿನ್ ಕಿಡ್ನಿ ಚೆಕಪ್ ಮಾಡಿಸಿ. ನಿಮ್ಮ ಆರೋಗ್ಯವೇ ನಿಮ್ಮ ದೊಡ್ಡ ಆಭರಣ. ಮಂತ್ರ 3, ಕಲೆಯಲ್ಲಿ ತೊಡಗಿಸಿಕೊಳ್ಳಿ. ಒಂಟಿತನ ಬಂದಾಗ ಪೇಂಟಿಂಗ್, ಮ್ಯೂಸಿಕ್, ಓದೋದು ಶುರು ಮಾಡಿ. ಸೇವಾ ಸಂಸ್ಥೆ ಜಾಯಿನ್ ಆಗಿ. ನಿಮ್ಮ ಸೌಂದರ್ಯ ಪ್ರಜ್ಞೆಯನ್ನು ಜನರಿಗೆ ಕೊಡಿ. ತುಲಾ ರಾಶಿಯವರಿಗೆ ಶುಕ್ರ ಗ್ರಹ ಅಧಿಪತಿ. ವಯಸ್ಸಾದ ಮೇಲೆ ಈ 3 ಪರಿಹಾರ ಮಾಡಿದರೆ ಸಂಬಂಧ, ಆರೋಗ್ಯ ಚೆನ್ನಾಗಿರುತ್ತೆ. 1, ಶುಕ್ರವಾರ ಉಪವಾಸ. ಬೆಳಿಗ್ಗೆ ಬಿಳಿ ವಸ್ತು, ಅಕ್ಕಿ, ಹಾಲು, ಮೊಸರು, ಕಲಾತ್ಮಕ ಕೆಲಸ ಮಾಡಿ. 2, ಬಿಳಿ ಅಥವಾ ಗುಲಾಬಿ ವಸ್ತ್ರ. ವಾರಕ್ಕೆ 1 ದಿನ ಬಿಳಿ ಅಥವಾ ಲೈಟ್ ಕಲರ್ ಹಾಕಿ. ಇದು ನಿಮ್ಮ ಮನಸ್ಸಿಗೆ ಶಾಂತಿ ಕೊಡುತ್ತೆ. ಓಂ ಶುಂ ಶುಕ್ರಾಯ ನಮಃ 108 ಬಾರಿ ಬೆಳಿಗ್ಗೆ ಜಪ ಮಾಡಿ. ನಿಮ್ಮ ಸಂಬಂಧ ಮತ್ತು ಸೌಂದರ್ಯ ರಕ್ಷಣೆಯಾಗುತ್ತೆ. ತುಲಾರಾಶಿಯವರೇ, ನೀವು ದೇವರಿಗೆ ಇಷ್ಟವಾದ ಮಕ್ಕಳು. ಯಾಕಂದರೆ ನೀವು ಸ್ವಾರ್ಥ ಇಲ್ಲದೆ ಎಲ್ಲರನ್ನೂ ಒಂದಾಗಿಸುತ್ತೀರಾ. ಯೌವನದಲ್ಲಿ ನೀವು ಸಂಬಂಧಗಳ ಸೇತುವೆ ಆಗಿದ್ರಿ. ವಯಸ್ಸಾದ ಮೇಲೆ ನೀವು ಮನೆಯ ಸಾಮರಸ್ಯದ ದೀಪ ಆಗ್ತೀರಾ. ನೆನಪಿಟ್ಟುಕೊಳ್ಳಿ, ಒಬ್ಬರೇ ಇರೋದು ಒಂಟಿತನ ಅಲ್ಲ, ಅದು ಸ್ವಾತಂತ್ರ್ಯ. ನಿಮ್ಮ ಪ್ರೀತಿ, ನಿಮ್ಮ ಕಲೆ, ನಿಮ್ಮ ಸಾಮರಸ್ಯ ಇವೆಲ್ಲ ನಿಮ್ಮ ಆಸ್ತಿ. ಆದರೆ ಅದರ ಜೊತೆಗೆ ಸ್ವಾಭಿಮಾನ ಸೇರಿಸಿದರೆ ನೀವು ದೇವತೆ ಆಗ್ತೀರಾ. ನೀವು ಜಗಳ ಬಗೆಹರಿಸೋರು ಅಲ್ಲ, ನೀವು ಬದುಕು ಕಟ್ಟುವವರು. ನಿಮ್ಮ ಒಂದು ಮಾತು ಮುರಿದ ಸಂಬಂಧವನ್ನು ಕೂಡಿಸಬಹುದು. ಕೊನೆ ಕಾಲದಲ್ಲಿ ನಿಮ್ಮ ಜೊತೆ ಇರೋದು ದುಡ್ಡಲ್ಲ, ಹೆಸರಲ್ಲ, ನಿಮ್ಮಿಂದ ನಗು ತಂದ ಜನರ ಆಶೀರ್ವಾದ. ಅದನ್ನು ಸಂಪಾದನೆ ಮಾಡಿ. ಯೌವನದಲ್ಲಿ ಎಲ್ಲರನ್ನೂ ಬ್ಯಾಲೆನ್ಸ್ ಮಾಡಿದ್ರಿ. ವಯಸ್ಸಾದ ಮೇಲೆ ನಿಮ್ಮ ಜೀವನವನ್ನು ಬ್ಯಾಲೆನ್ಸ್ ಮಾಡಿ. ಈ ಪ್ರೀತಿ ಮಾಡಿ, ಆದರೆ ನಿಮ್ಮನ್ನು ಪ್ರೀತಿಸೋದನ್ನು ಮರೆಯಬೇಡಿ. ಈ ವಿಡಿಯೋ ಇಷ್ಟ ಆಯಿತಾ? ಓಂ ಶುಕ್ರಾಯ ನಮಃ ಅಂತ ಕಾಮೆಂಟ್ ಮಾಡಿ. ಶುಕ್ರದೇವನ ಆಶೀರ್ವಾದ ಪಡೆಯಿರಿ. ಈ ಮಾಹಿತಿಯನ್ನು ಎಲ್ಲರಿಗೂ ಶೇರ್ ಮಾಡಿ ಮತ್ತು ತುಲಾರಾಶಿಯವರ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.